ಬಂದ್ ಕೂಡಲೇ ಒಳಗಾಗ್ತವ್ರೆ ಯಾಕೆ ನಮ್ಮನ್ನ ಯಾಕೆ ಈ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ? ನಾವು ಕನ್ನಡ ಶಾಲೆ ಹಾಕಿ ಬರುವಾಗಿಲ್ಲ ಹಾಗಾದ್ರೆ ಕನ್ನಡ ಶಾಲೆ ಹಾಕಿ ಬೇಕು ಅಯ್ಯಯ್ಯೋ ಚೂರ್ ಬಿಡಿ 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 ಮುಟ್ಬಾರ್ದು. ಬೇಕೇ ಬೇಕು ನೋಡಿ ನಮ್ಮನ್ನ ಬಂದ ತಕ್ಷಣ ನಾವೇನು ಗೂಟ ಹೇಳಿದ್ವಿ ಇದೇನು ಎಲ್ಲ ನೋಡಿ ಬಂದ್ ಮಾಡ್ತಾ ಇದ್ದಾರೆ. ಆದ್ರೆ ಅವರನ್ನ ಈಗ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ನಾವು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಸರ್ ನಮ್ಮನ್ನ ತೆಗೆದು ಬಸ್ಸಿಗೆ ತುಂಬ್ತಾ ಇದ್ದಾರೆ. ತುಂಬಬೇಕಾಗಿದ್ದು ನಮ್ಮನ್ನಲ್ಲ, ಮರಾಠಿಗರನ್ನ, ಮರಾಠಿ ಪುಂಡ್ರನ್ನ ತುಂಬಬೇಕಾಗಿದ್ದು ನಮ್ಮನ್ನ ತುಂಬ್ತಾ ಇದ್ದಾರೆ. ಒಬ್ಬ ಚಾಲಕನ ಮೇಲೆ ಹಲ್ಲೆ ನಡೀತದೆ, ಅದನ್ನ ಕೇಳುವ ಪ್ರಶ್ನೆ ಕೇಳುವ ಹಕ್ಕು ನಮ್ಮ ಸರ್ಕಾರಕ್ಕಿಲ್ಲ, ಆ ತಾಕತ್ತು ನಮ್ಮ ಸರ್ಕಾರಕ್ಕಿಲ್ಲ. ಇವತ್ತು ಹಿರಿಯ ಹೋರಾಟಗಾರರಾದಂತ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಿದ್ದಾರೆ. ಇವರು ನಮ್ಮನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಇಷ್ಟು ಕೆಳ ರೀತಿಯಲ್ಲಿ ನಡ್ಕೊಂಡಿರೋದು ಇದೇ ಪ್ರಥಮ. ಇಷ್ಟು ಕೆಳ ಮಟ್ಟದಲ್ಲಿ ನೋಡ್ಕೊತಾ ಇದೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನ ಯಾವ ಕಾರಣಕ್ಕೂ ಕೂಡ ನಾವು ಬಿಡಲ್ಲ. ಇದನ್ನ ಖಂಡಿತವಾಗಿ ಖಂಡಿಸ್ತೇವೆ. ಸರ್ಕಾರ ಮಾಡ್ತಾ ಇರೋದು ಕನ್ನಡಿಗರ ವಿರೋಧಿ ಸರ್ಕಾರ. ನೋಡಿ ಎಷ್ಟು ಸಲ ಈ ಬಂದು ಮರಾಠಿ ಪುಂಡರ ನ್ಯಾಯ ಬೇಕು. ಶಾಸಕರಿಗೆ ದೊಡ್ಡ ಸರ್ಕಾರಕ್ಕೆ ನೋಡಿ, ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಎಲ್ಲರೂ ಕೂಡ ಹೋರಾಟವನ್ನ ಮಾಡಬೇಕಾಗುತ್ತೆ. ನಾಡಿನ ಜನತೆ ಬಂದು ಹೋರಾಟವನ್ನ ಮಾಡಬೇಕಾಗುತ್ತೆ. ಈಗ ಬಂದ್ಗೆ ಗರ ಹೊಡೆದಿರುವಂತದ್ದು ಯಾವಾಗ ಕನ್ನಡ ಪರ ಸಂಘಟನೆಕಾರರು ಹೋರಾಟವನ್ನ ಮಾಡ್ಲಿಕ್ಕೆ ಬಂದ್ರು, ಅದೇ ಸಂದರ್ಭದಲ್ಲಿ ಅವ್ರನ್ನ ಬಸ್ನೊಳಗೆ ಅವ್ರನ್ನ ಪೊಲೀಸ್ನವರು ವಶಪಡಿಸಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮಸ್ಕಾರ ಸರ್. ನೋಡಿ, ಇವತ್ತು MS ಪುಂಡರು ನಮ್ಮ ನಾಡಿನ ಜನರ ಮೇಲೆ ಮಾಡ್ತಿರುವಂತ ಒಂದು ದೌರ್ಜನ್ಯ, ಇವತ್ತು ನಿಮ್ಮನ್ನ ಬಸ್ಗಳ ಒಳಗಡೆ ವಶಪಡಿಸ್ಕೊಂಡು ಹೋಗ್ತಿರುವಂತದ್ದು ಏನು ಅಂದ್ರೆ ಏನ್ ಸಂಬಂಧ ಹಂಗಾದ್ರೆ? ಯಾಕೆ ಈ ತರ ಆಗುತ್ತೆ ನೋಡಿ? MS ಪುಂಡ್ರು ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. MS ಪುಂಡ್ರನ್ನ ಕರ್ನಾಟಕದಿಂದ ಓಡಿಸುವಂತ ಕೆಲಸ ಇವ್ರ ಕೈಲಿ ತಾಕತ್ತಿಲ್ಲ. ಕನ್ನಡ ಪರ ಹೋರಾಟಗಾರರನ್ನ ಬಂಧಿಸುವಂತ ಕೆಲಸ ಮಾಡ್ತಾರೆ. ಇವರಿಗೆ ನಿಜವಾಗ್ಲೂ ತಾಕತ್ತೇ ಇರುವುದಾದ್ರೆ ಏನು ಮರಾಠಿ ಪುಂಡರನ್ನ, ಶಿವಸೇನೆ ಪುಂಡರನ್ನ ಕರ್ನಾಟಕದಿಂದ ಒದ್ದು ಓಡಿಸುವಂತ ಕೆಲಸವನ್ನ ಇದೇ ಕನ್ನಡ ರಾಮಯ್ಯ ಅಂತ ಏನು ಹೆಸರು ತಗೊಂಡಿದ್ರು ಈ ಸಿದ್ದರಾಮಯ್ಯರು ಮಾಡಬೇಕಾಗಿತ್ತು. ಆದ್ರೆ ಇವ್ರು ಮಾಡ್ತಾ ಇರೋದು ಏನು? ಕನ್ನಡ ಪರ ಹೋರಾಟಗಾರರನ್ನ ಹತ್ತಿಕ್ಕುವಂತ ಕೆಲಸ, ಬಂಧಿಸುವಂತ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ನಮ್ಮ ಧಿಕ್ಕಾರ. ಸರ್, ಈಗ ಧಿಕ್ಕಾರವನ್ನ ಕೇಳ್ತಾ ಇದ್ದೀರಾ, ಆದ್ರೆ ಕನ್ನಡ ಪರ ಸಂಘಟನಾಕಾರರು, ಹೋರಾಟಗಾರರು ಎಷ್ಟು ಒಗ್ಗಟ್ಟನ್ನ ಇಟ್ಕೊಂಡಿದ್ದೀರಾ? ಕೇವಲ ನೈತಿಕ ಬೆಂಬಲ ಆದ್ರೆ ಸಾಕಾ? ಸರ್ ನೋಡಿ, ಒಂದು ಅಣ್ಣ ತಮ್ಮರಿಗೂ, ಒಂದು ಫ್ಯಾಮಿಲಿ ಅಣ್ಣ ತಮ್ಮರಿಗೆ ಒಗ್ಗಟ್ಟಾಗಿರಲ್ಲ. ಅಂಥದ್ರಲ್ಲಿ ನಾನು ಎಲ್ರಿಗೂ ಹೇಳೋದು, ಹೋರಾಟಗಾರರಿಗೆ ಹೇಳೋದು, ನಿಮ್ಮ ಸ್ವ ಇಚ್ಛೆ ಏನಿದೆ ಅದನ್ನ ಬದಿಗೊತ್ತಿ. ನಾಡು ನುಡಿ ಜಲ ಭಾಷೆ ವಿಚಾರ ಬಂದಾಗ ದಯವಿಟ್ಟು ಎಲ್ಲರೂ ಕೂಡ ಒಂದಾಗಬೇಕು. ಈಗಾಗಲೇ ಪರಭಾಷಿಗರು ನಮ್ಮ ಕರ್ನಾಟಕಕ್ಕೆ ಬಂದು ಕನ್ನಡಿಗರಿಗೆ ಇವತ್ತು ನೆಲೆ ಇಲ್ದಿದ್ದಂಗೆ ಆಗಿದೆ. ದಯವಿಟ್ಟು ಎಲ್ಲ ಕನ್ನಡ ಪರ ಹೋರಾಟಗಾರರು ನಿಮ್ಮ ನೈತಿಕ ಬೆಂಬಲವನ್ನು ಸೈಡಿಗಿಡಿ. ನಿಮ್ಮ ಹೋರಾಟದ ಶಕ್ತಿಯನ್ನು ದಯವಿಟ್ಟು ಸೂಚಿಸಿ. ಈ ಬಂದ್ಗೆ ನೀವೆಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕಾಗಿ ನಾನು ಕೇಳ್ಕೊಳ್ತೀನಿ. ಏನಿಲ್ಲ ಸರ್, ನಾವು ರಾಜಾಜಿನಗರ ಮೆಟ್ರೋ ಸ್ಟಾಪ್ ಮಾಡೋಣ ಅಂತ ಹೋಗಿದ್ದೋ. ಯಾಕೆ ಮೆಟ್ರೋ ಯಾಕೆ ಸ್ಟಾಪ್ ಮಾಡಬೇಕು? ಮೆಟ್ರೋ ಅಂದರೆ ನಮ್ಗೆ ಅನ್ಯಾಯ ಆಗಿದೆ. ಎಲ್ಲ ಪುಡಿ ಪುಡಿವರು ಎಲ್ಲ ಇದು ಮಾಡ್ಕೊಂಡು
ಮತ್ತೊಮ್ಮೆ ಜೈಲಿಗೆ ಹಾಕುವುದರ ಮೂಲಕ ಸರ್ಕಾರ ಕ್ರಮಗಳನ್ನು ಈ ಮೂಲಕ ಎಚ್ಚರಿಕೊಡ್ತಾ ಇದ್ದೇವೆ. ಇಲ್ಲವಾದರೆ ಸರ್ಕಾರ ಕನ್ನಡ ವಿರೋಧಿ ಅಂತ ನಾವು ಹೇಳಿದ್ದೇವೆ. ಬೇಕೇ ಬೇಕು. ಬೇಕೇ ಬೇಕು. ಏನೇ ಬರಲಿ ಎಮ್ಮೆಯ ಕೊಂಡಗಳಿಗೆ ಮೊನ್ನೆ ಬೆಳಗಾವಿಯಲ್ಲಿ ನಮ್ಮ ಚಾಲಕರಿಗೆ ಮಸಿ ಬೀಳದಿ ಹೊಡೆದಿ ಅವಮಾನ ಎಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ನೀವು ಬಂದ್ ಮಾಡ್ತಾ ಇದೀವಿ. ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಬಂದ್ ಮಾಡೋಣ ಅಂತ ಹೋಗಿದ್ವಿ. ಪೊಲೀಸರು ನಮ್ಮನ್ನ ಹತ್ತಿಕ್ಕೋ ಕೆಲಸ ಮಾಡಿದ್ದಾರೆ. ಈಗ ಬಸ್ಸಲ್ಲಿ ಹತ್ತಿ ಕಳಿಸ್ತಾ ಇದ್ದಾರೆ. ನಮಗೆ ನ್ಯಾಯ ಬೇಕು ಸರ್. ನೋಡಿ ಸರ್, ಬಹಳ ಪ್ರಮುಖವಾಗಿ ನಮ್ಮ ಕಂಡಕ್ಟರ್ಗೆ ಆಗಿದ್ದು ಆಯ್ತಾ. ಅವತ್ತು ಕೂಡ ಪೊಲೀಸ್ನವರ ವಿರುದ್ಧವೇ ಪ್ರಕರಣವನ್ನು ದಾಖಲಿಸಲಾಯಿತು. ನಿಮಗೆ ಗೊತ್ತಿರುವ ಇವತ್ತು ಪೊಲೀಸ್ ಇಲಾಖೆ ನಮ್ಮ ಜೊತೆಗೆ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿ ಬಂದ್ ಆಗಲೇಬೇಕು. ಎಂಎಸ್ ಸಂಘಟನೆ ನಿಷೇಧ ಮಾಡುವವರಿಗೆ ಈ ಹೋರಾಟ ನಮ್ಮ ಪ್ರಾರಂಭ ನಡೀತಾ ಇದೆ. ಈ ಹೋರಾಟವನ್ನು ನಾವು ನಿಂದಿಸೋದಿಲ್ಲ. ಇವತ್ತಿನ ಬಂದ್ ಕರೆಗೆ ಹೋರಾಟ ಏನು ನಾವು ಮುಗಿಸಿದೆ ಅಂತ ತಿಳ್ಕೊಂಡಿರ್ಬೋದು. ಈ ಹೋರಾಟ ನಿಂದಿರುವುದಿಲ್ಲ. ಇದೇನೋ ಇನ್ನು ಆದರೂ ಈ ಹೋರಾಟ ಪ್ರಾರಂಭ ಆಗ್ತಾ ಇದೆ. ಈ ಹೋರಾಟ ಚಾಲೂನೇ ಇದೆ. ಜನಗಳು ಇಲ್ಲಿ ಜಾಗೃತಿ ಆಗಬೇಕು. ಇವ್ರು ಏನೋ ಕೊಡ್ತಾರೆ, ನಮಗೆ ಏನೋ ಪುಕ್ಷಾಟೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಜನಗಳು ಕಣ್ಣು ಮುಚ್ಚಿ ಕೂತ್ಕೊಳ್ಳೋದಲ್ಲ. ನಾಡಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ಭಾಷೆಗೆ ಒಂದು ಕಂಟಕ ಬಂದಾಗ ಪ್ರತಿಯೊಬ್ಬನು ಕೂಡ ಎದ್ದು ಅವರೇ ಸ್ವಂತ ಇಚ್ಛೆ. ಹೋರಾಟವನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ದೀರಾ ನೀವೆಲ್ಲರೂ? ಇಲ್ಲ, ಹೋರಾಟವನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ದೀರಾ ಸರ್? ಪ್ರತಿಷ್ಠೆ ಅನ್ನೋ ಇಲ್ಲ ಸರ್. ಹೋರಾಟದಲ್ಲಿ ಪ್ರತಿಷ್ಠೆ ಯಾರಿಗೂ ಇಲ್ಲ. ಯಾಕೆ ಒಗ್ಗಟ್ಟಿಲ್ಲ? ಹೋರಾಟಗಾರರಲ್ಲಿ ಒಗ್ಗಟ್ಟು ಬೇಕಲ್ವೇ? ಒಗ್ಗಟ್ಟಿಲ್ಲ ಅಂತ ಇವರು ಪೊಲೀಸರು ನಮ್ಮನ್ನ ಹೋರಾಟಗಾರನ ಹತ್ತಿಕ್ತಿದ್ದಾರೆ. ಬಂದಲ್ಲಿ ಅರೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಒಂದ್ ಕಡೆ ಸೇರೋಣ, ಅಲ್ಲಿ ಸೇರಕ್ಕೆ ಬಿಡ್ತಾ ಇಲ್ಲ ಇವರು. ನಮ್ಮ ಆಫೀಸ್ ಮುಂದೆ ಪೊಲೀಸರು, ನಮ್ಮ ಮನೆ ಮುಂದೆ ಪೊಲೀಸರು, ನಾವು ಎಲ್ಲರೂ ಹೊರಟ್ರು ಅಲ್ಲಿ ಹಿಂದ್ಗಡೆ ಪೊಲೀಸರು. ಯಾಕೆ ನಮ್ಮನ್ನ ಹತ್ತಿಕ್ತಿದ್ದಾರೆ? ಈ ಸರ್ಕಾರ ಏನ್ ಮಾಡಕ್ಕೆ ಮುಂದೆ ಕಂಡಿದೆ ಅಂದ್ರೆ ಇವರು ಮರಾಠಿಗರ ತಂದಿಲ್ಲ ನಮ್ಮ ಕರ್ನಾಟಕದಲ್ಲಿ ಇವರು ಹಬ್ಬಬೇಕಂದಿದ್ದಾರ? ಇಲ್ಲ ಎಂಎಸ್ ಶಿವಸೇನೆ ಇವ್ರನ್ನ ತಂದಲ್ಲಿ ಹಬ್ಬಬೇಕಂದಿದ್ದಾರ? ಕನ್ನಡಿಗರನ್ನ ಹತ್ತಿಕ್ಕುವಂತ ಕೆಲಸದಲ್ಲಿ ಇವರು ನಿಪುಣರಾಗಿದ್ದಾರೆ. ಇವರು ರಾಜಕೀಯಕ್ಕೆ ಬಂದಾಗ ನನ್ನ ಮಂತ್ರಿ ಆಗೋಕೆ ಮುಂಚೆ ನಾನು ಕನ್ನಡಮಯ, ನಾನು ಕನ್ನಡಕ್ಕೋಸ್ಕರ ಜೀವ ಕೊಡ್ತೀನಿ, ನನ್ನ ಕನ್ನಡ ರಕ್ತ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ಅಧಿಕಾರ ಸಿಕ್ಕಿದ ಮೇಲೆ ರಕ್ತ ಕೊಡೋರು ಮತ್ತೆ ವಶಕ್ಕೆ ಪಡೆದು ತೆಗೆದುಕೊಳ್ಳುವಂತ ಕೆಲಸ ಯಾಕೆ? ಇಂಥ ಮುಖ್ಯಮಂತ್ರಿ ನಮಗೆ ಬೇಕಾ? ಇಂಥ ಉಪಮುಖ್ಯಮಂತ್ರಿ ನಮಗೆ ಬೇಕಾ? ಕನ್ನಡ ಪರ ಸಂಘಟನೆಗಳು ಕನ್ನಡ ನಾವೆಲ್ಲ ಒಂದೇನಾ ಅಥವಾ ಇಬ್ಬಾಗನಾ? ಬೇರೆ ಬೇರೆ ಸಂಘಟನೆಗಳು ನೀವು ಪ್ರತಿಷ್ಠೆ ಮಾಡ್ಕೋತಾ ಇದ್ದೀರಾ? 108 ಸಂಘಟನೆಗಳಿರಲಿ, ಆದ್ರೆ ಕನ್ನಡ ಅಂತ ಬಂದಾಗ ಎಲ್ಲರೂ ಒಂದೇ. ಇಲ್ಲಿ ಯಾರು ಬೇರೆ ಬೇರೆ ಇಲ್ಲ. ಇವತ್ತು ನಾವು ಎಲ್ಲರೂ ಒಂದೇ ಕಡೆ ಸೇರಿ ಇವತ್ತು ನಾವು ಬೆಳಗ್ಗೆ ಮೆಜೆಸ್ಟಿಕ್ ಹೋಗ್ತಾ ಇದ್ವಿ, ಅಲ್ಲೂ ಅರೆಸ್ಟ್ ಮಾಡ್ತಾರೆ. ಯಾರನ್ನೂ ಅಲ್ಲಿ ಒಟ್ಟಿಗೆ ಸೇರಕ್ಕೆ ಇವ್ರು ಬಿಡ್ತಾ ಇಲ್ಲ. ಯಾಕಂದ್ರೆ ಒಟ್ಟಿಗೆ ಸೇರಿದ್ರೆ ನಮಗೆ ಜಯ ಸಿಗುತ್ತೆ, ಇವರಿಗೆ ಸೋಲಾಗುತ್ತೆ, ಇವರ ಸರ್ಕಾರ ಬಿದ್ದೋಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಇವ್ರು ಏನ್ ಮಾಡ್ತಿದ್ದಾರೆ? ನಮ್ಮನ್ನ ಹತ್ತಿಕ್ಕೊಂದು ಪ್ರಯತ್ನ ಮಾಡ್ತಿದ್ದಾರೆ, ಹೋರಾಟಗಾರನ ಹತ್ತಿಕ್ಕೊಂದು ಪ್ರಯತ್ನ ಮಾಡ್ತಿದ್ದಾರೆ. ಏನೇ ಆದ್ರೂ ಪರವಾಗಿಲ್ಲ. ಎಸ್ ಬನ್ನಿ ನೋಡಿ, ಬಹಳ ನೋಡಿ ಯಾವ ರೀತಿಯಾಗಿ ಇಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಒಬ್ರು ಮಹಿಳಾ ಸದಸ್ಯರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಮೇಡಮ್, ಮಹಿಳೆಯರು ಯಾಕೆ ನೀವು ಒಬ್ಬರೇ ಬಂದ್ಬಿಟ್ಟಿದ್ದೀರಾ? ಒಬ್ಬರೇ ಬಂದಿದ್ದೀವಿ ಸರ್. ನಾವು ಹೋರಾಟಕ್ಕೆ ಬೇಕಾಗಿತ್ತಲ್ಲ, ಹೋರಾಟಕ್ಕೆ ದಶೆಯಿಂದ ನಾವು ಬಂದಿದ್ದೀವಿ. ಎಲ್ಲರೂ ಒಟ್ಟುಗೂಡಿ ನಮಗೂ ನ್ಯಾಯ ಬೇಕು. ಈಗ ಕಾಂಗ್ರೆಸ್ಸಿನಿಂದ ಅನ್ಯಾಯ ಆಗೈತೆ, ಈಗ ನಮಗೂ ನ್ಯಾಯ ಬೇಕು. ಈಗ ಇಡೀ ದೇಶಕ್ಕೆಲ್ಲ ಎಲ್ಲ ನೀವು ಹೋರಾಟ ಮಾಡೋಕ್ಕೆ ಅಂತ ಬೀದಿಗೆ ಬರ್ತೀರಾ, ನಿಮ್ಮನ್ನ BMTC ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ಯಾವ ಹೋರಾಟ ಇದು? ಈಗ ಹೋರಾಟ ಮಾಡ್ತೀವಲ್ಲ ಸರ್, ಇಲ್ಲಿಂದ ಹೋರಾಟ ಮಾಡ್ತೀವಲ್ಲ. ಮರಾಠಿ ಪುಂಡರ ವಿರುದ್ಧ ಏನ್ ಹೇಳಕ್ ಇಷ್ಟಪಡ್ತೀರಿ? MS ಪುಂಡರ ವಿರುದ್ಧ ಏನ್ ಹೇಳಕ್ ಇಷ್ಟಪಡ್ತೀರಿ?